ಬಟ್ ಇಲ್ಲಿಗೆ ಬಂದ್ರೆ ಒಂದ್ ಪೀಸ್ ನೆಮ್ಮದಿ ಅಂತ ಇರುತ್ತೆ. ಅಂದ್ರೆ ಮನೆಯವರೆಲ್ಲ ಪೂಜೆ ಮಾಡ್ತಾರೆ, ಅವ್ರಿಗೆ ಏನಾದ್ರು ಅರ್ಕೆ ಮಾಡ್ಕೊಂಡಿರ್ತಾರೋ ಅದೆಲ್ಲ ಅವ್ರಿಗೆ ಉಪಯೋಗ ಆಯ್ತದೆ. ಆ ಸ್ವಾಮಿ ಎಲ್ಲ ಇದ್ ಮಾಡ್ತಾವನೆ. ಈ ಕೋಳಿ ಅರ್ಕೆ ಎಲ್ಲ ಕುಯ್ತಾರಲ್ಲ, ಅದು ಮಕ್ಕಳಿಗೆ ಅಮ್ಮ ಆಗಿದಾಗ ಇಲ್ಲಿ ಬಂದಿ ಅರ್ಕೆ ಮಾಡ್ಕೋತಾರೆ. ಮೊಸರು ಅನ್ನ ತಂಪಿಕ್ತಿವಿ ನಾವು, ಕೋಳಿ ತಂದಿ ಜೋಡಿ ಕೋಳಿ ಅಂತಾನು ಒಪ್ಪಿಸ್ತಾರೆ. ಹಾಯ್ ಹಲೋ ನಮಸ್ಕಾರ. ನಾನು ರಾಯರ ಭಕ್ತ ಶಿವಕುಮಾರ. ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆರವಳ್ಳಿ ತಾಲೂಕಲ್ಲಿರುವಂತಹ ಆರವಳ್ಳಿಯ ಮಾರಚಂದ್ರ ಕಾಲಭೈರೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ, ಇಲ್ಲಿನ ಪೂಜಾ ಕೈಂಕರ್ಯಗಳು ಯಾವ ರೀತಿ ಇದೆ, ಹಾಗೆ ಜೋಡಿ ಕೋಳಿ ಅರ್ಕೆನ ಯಾವ ರೀತಿ ಮಾಡ್ಕೋಬೇಕು, ಏನೇನಕ್ಕೆ ಯಾವ್ಯಾವ ಫಲಕ್ಕೋಸ್ಕರ ಅರ್ಕೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಬಂದಿರುವಂಥ ಭಕ್ತಾದಿಗಳ ಹತ್ರ ಹಾಗೆ ಇಲ್ಲಿನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಕಾಲಭೈರೇಶ್ವರ ದೇವರ ದರ್ಶನ ಮಾಡೋಣ. ಆ ನಂತರ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಯಾವಾಗಿನ ವರ್ಷದ್ದು, ಎಷ್ಟು ವರ್ಷದ ಪುರಾತನದ್ದು, ಇಲ್ಲಿನ ಜನಗಳು ಏನೇನಕ್ಕೆ ಅರ್ಕೆ ಮಾಡ್ಕೋತಾರೆ, ಯಾವ್ಯಾವ ರೀತಿ ಕೋಳಿ ಅರ್ಕೆ ಮರಿ ಅರ್ಕೆಗಳನ್ನ ಮಾಡ್ಕೋತಾರೆ ಅನ್ನೋದು ಮೊದಲು ಈ ದೇವರ ದರ್ಶನ ಮಾಡಿ ಆ ನಂತರ ವಿಶೇಷತೆ ತಿಳ್ಕೊಳ್ಳೋಣ. ಬನ್ನಿ ನೀವು ಕೂಡ ದೇವರ ದರ್ಶನ ಮಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಕುಸುಮ ಅಂತ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನ್ ಹುಟ್ಟಿದ್ದೆ ಇಲ್ಲಿ, ಅಂದ್ರೆ ಅವಾಗ ಬರ್ತಾನೆ ಇರ್ತೀವಿ ಚಿಕ್ಕ ವಯಸ್ಸಿಂದಾನು. ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದ್ದೀರಿ. ಇಲ್ಲಿ ಬಂದಂತ ಭಕ್ತಾದಿಗಳು ಯಾವ ರೀತಿ ಅರ್ಕೆ ಮಾಡ್ಕೋತಾರೆ, ಏನೇನು ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ? ಅರ್ಕೆ ಅಂತ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಬಂದ್ರೆ ಒಂದ್ ಪೀಸ್ ನೆಮ್ಮದಿ ಅಂತ ಇರುತ್ತೆ. ಅಂದ್ರೆ ಮನೆಯವರೆಲ್ಲ ಪೂಜೆ ಮಾಡ್ತಾರೆ. ಚಿಕ್ಕ ವಯಸ್ಸಿಂದಾನು ನೋಡ್ತಾ ಇದ್ದೀವಿ. ಇದೇ ಊರೇ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಇದು ಭೈರಪ್ಪನ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಅಂದ್ರೆ ಫೇಮಸ್ ಆಗೈತೆ ಇವಾಗ. ಅವಾಗೆಲ್ಲ ಚಿಕ್ಕದಾಗಿ ಇದ್ದಿತ್ತು, ಈಗೆಲ್ಲ ದೊಡ್ಡದಾಗ ಮಾಡ್ತಾವ್ರೆ. ನಮ್ಮ ಅಪ್ಪನಿಗೆ ಪ್ರತಿ ಹುಣ್ಮೆಗೂ ಇವಾಗ ಎಲ್ಲಾ ಪ್ರಜೆಗಳಿಗೆಲ್ಲ ಕರ್ಸಿ ಊಟಕ್ಕೆ ಹಾಕಿ ಎಲ್ಲ ಬೆಟ್ಟ ಎಲ್ಲ ಸುತ್ತಿಸಿ ಅವ್ರಿಗೆ ಏನಾದ್ರು ಅರ್ಕೆ ಮಾಡ್ಕೊಂಡಿರ್ತಾರೋ ಅದೆಲ್ಲ ಅವ್ರಿಗೆ ಉಪಯೋಗ ಆಯ್ತದೆ. ಆ ಸ್ವಾಮಿ ಎಲ್ಲ ಇದ್ ಮಾಡ್ತಾವನೆ. ಈ ಕೋಳಿ ಅರ್ಕೆ ಎಲ್ಲ ಕುಯ್ತಾರಲ್ಲ, ಅದು ಮಕ್ಳಿಗೆ ಅಮ್ಮ ಆಗಿರ್ತದೆ. ಅವಾಗ ಮಕ್ಳಿಗೆ ಅಮ್ಮ ಆಗಿದಾಗ ಇಲ್ಲಿ ಬಂದಿ ಅರ್ಕೆ ಮಾಡ್ಕೋತಾರೆ. ಮೊಸರು ಅನ್ನ ತಂಪಿಕ್ತಿವಿ ನಾವು, ಕೋಳಿ ತಂದಿ ಜೋಡಿ ಕೋಳಿ ಅಂತಾನು ಒಪ್ಪಿಸ್ತಾರೆ, ಒಂಟಿನೂ ಒಪ್ಪಿಸ್ತಾರೆ. ಅವಾಗ ಬಂದಿ ಎಲ್ಲ ಮಾಡ್ಕೊಂಡು ನೋಡಿತಾರ ಹೋಯ್ತಿವಿ ನಾವು. ಬಿಟ್ಟು ಆರತಿ ಮಾಡ್ಕೊಂಡು ವರ್ಷಕ್ಕೊಂದ್ಸಲಿ ಕೈ ಮುಕ್ಕೊಂಡು ಆಷಾಢದಲ್ಲಿ ಮಾಡ್ಕೊಂಡು ಹೋಯ್ತಿವಿ. ಅಂದ್ರೆ ಈಗ ಭಾನುವಾರ ಮಾತ್ರ ಇದು ನಾನ್ ವೆಜ್ ಮಾಡೋದಾ ಇಲ್ಲ ಯಾವಾಗ? ಇದು ಫಸ್ಟ್ ಇಂದ ಹಿರೀಕರು ಇದ್ದಾಗಿಂದ ಗುರುವಾರ ಮಾತ್ರ ಏನಿಲ್ಲ, ಎಲ್ಲ ಜಾತ್ರೆ ಆಗೋದ್ರು. ಜಾತ್ರೆ ಆಗೋದು ಅವಾಗ ಗುರುವಾರ ಫುಲ್ಲು ಜಾಗನೇ ಇರ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಾಗೋದು. ಇವಾಗೇನೆ ಭಾನುವಾರ ಎಲ್ಲ ಊರೆಲ್ಲ ಮೆರವಣಿಗೆ. ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಇಲ್ಲೊಂದ್ ಊರ ಅದೇ ಮಾರ್ಕಂದ್ರ ಅಂತ, ಫಸ್ಟ್ ಅಲ್ಲೇ ಕೊಂಡ ಆಗೋದು, ಮಾರಮ್ಮನ್ ಕೊಂಡ. ಆ ಮಾರಮ್ಮನ್ ಕೊಂಡ ಆಯ್ತಲೆ ಆ ದೇವಸ್ಥಾನ ಇದು ಆರವಳ್ಳಿಗೆ ಬಂದಿ ಮೆರವಣಿಗೆ ಆಗಿ ಮುತ್ತಪ್ಪ, ಭೈರಪ್ಪ, ಮಾರಮ್ಮ ಎಲ್ಲಾ ಮೆರವಣಿಗೆ ಆಗಿ ಸರಿ ನಾವು ಎಲ್ಲ ಏನೋ ಇರೋದು ಪೂಜೆ ಕೊಟ್ಟಿ ಆ ತಾಯಿಗೆ ನಮ್ಮ ಅಪ್ಪನಿಗೆಲ್ಲ ಇದ್ ಮಾಡೋದು. ನಿಮ್ಮ ಹೆಸರು ಅಮ್ಮ? ನಿಮ್ಮ ಹೆಸರು? ನನ್ನ ಹೆಸರು ಹೊನ್ನಮ್ಮ. ನೀವು ಇದು ಆರವಳ್ಳಿಯವರಲ್ಲ? ನಾವು ಆರವಳ್ಳಿಯವ್ರೆ. ನಮ್ದೇ ನೋಡಿ, ನಾವು ಸೌದೆಗೆ ಬಂದು ನಮ್ ಮನೆಗೆ ಒಂದು ದೀಪ ಬೇಕಲ್ಲ ಅಂದ್ಬಿಟ್ಟು ಕುತ್ಕೊಂಡೆ ಅಲ್ಲಿ ಸೌದೆ ಇಳಿಸ್ಬಿಟ್ಟು ಸೌದೆಗೆ ಹೋಗಿ ಬರವಿ ನಾವು.
ಅಲ್ಲಿ ಹೊರ ಇಳಿಸ್ಬಿಟ್ಟು ಸಿಂಬಿ ಮಾಡಿಕೊಂಡು ಅಲ್ಲಿ ಹೋಗಿ ಕಾಲ ಕೈ ತೊಳ್ಕೊಂಡು ಮಾರಮ್ಮನ ದೇವಸ್ಥಾನ ಹತ್ರ ಕುತ್ಕೊಂಡು ಕೈ ಮುಗ್ದೆ. ನಮ್ ಮನೆಗ್ ಒಂದ್ ದೀಪ ಬೇಕು, ಬೆಳಕ್ ಕೊಡ್ಬೇಕವ್ವ ನೀನು ಅಂತ ಕೈ ಮುಕ್ಕೊಂಡು ಆ ತಾಯಿ ಆಶೀರ್ವಾದ ತಗೋದು. ನೋಡಿ ಇಲ್ಲಿ ಬಂದ್ಮೇಲೆ ಅಲ್ಲಲ್ಲ ಇಲ್ಲಿ ಬಂದ್ಮೇಲೆ ನೀವೆಲ್ಲ ನಮ್ ಸಂಬಂಧಿಕರು ಅಂತ ಈಗ ಗೊತ್ತಾಗಿದ್ದು ನಮಗುನು. ಹೌದಾ? ನೋಡಿ ಎಲ್ಲೆಲ್ಲ ದೂರ ಇರ್ತೀವಿ, ಏನೇನ್ ಇದ್ ಮಾಡ್ತಿದ್ದೆ ಗೊತ್ತೇ ಇಲ್ಲ. ಇಲ್ಲಿ ಬಂದ್ಮೇಲೆ ನಮ್ ಸಂಬಂಧಿಕರು ಅಂತ ಗೊತ್ತಾಗಿದ್ದು. ಅದಕ್ಕೆ ಇವಾಗ ನಮ್ ಮನೆಗ್ ಒಂದ್ ದೀಪ ಕೊಟ್ಟ ತಾಯಿ ನಮ್ಮವ್ವ. ಆ ತಾಯಿಗೆ ಏನು 4 ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋದು ನಮ್ಮ ಅದೇ ಗಂಡ್ ಮಗ ಕೊಟ್ಟವನೆ. ಅದಕ್ಕೆ ಆ ತಾಯಿಗೆ ನಾವು ನೆರವೇರಿಸ್ತೀವಿ. ಎಷ್ಟು ವರ್ಷ ಅವನಿಗೆ? ರಜತ್ತು ಅಂತ ಇವನು. ರಜತ್ ಎಷ್ಟು ವರ್ಷ ಈಗ ನಿಮ್ಗೆ? 10 ವರ್ಷ. 10 ವರ್ಷದಲ್ಲಿ ಅರ್ಕೆ ಮಾಡ್ಕೊಂಡಿದ್ದು. ಅರ್ಕೆ ಮಾಡ್ಕೊಂಡ್ಮೇಲೆ ಇಲ್ಲಿ ಯಾರೇ ಬಂದು ಅರ್ಕೆ ಮಾಡ್ಕೊಂಡು ಒಳ್ಳೇದಾಗೆ ಆಗುತ್ತೆ. ಆಯ್ತದೆ, ಒಳ್ಳೇದಾಯ್ತು. ಅದಕ್ಕೋಸ್ಕರನೇ ನಾವು ಆ ತಾಯಿಗೆ ಬಂದು ನಾವ್ ಅರ್ಕೆ ತೀರ್ಸ್ಬಿಟ್ಟು ಆ ತೊಟ್ಲಲ್ಲಿ ಮನಗಿಸಿ ಆ ತಾಯಿಗೆ ಏನಾದ ಅರ್ಕೆ ಕೊಟ್ಬಿಟ್ಟು ಅದ ಪೂಜೆ ಮಾಡ್ಕೊಂಡು ಹೋಯ್ತೀವಿ. ಸರಿ ಅಮ್ಮ, ಎಲ್ರಿಗೂ ಒಳ್ಳೇದಾಗ್ಲಿ. ಆಯ್ತು. ಸರಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶಿವಲಿಂಗಯ್ಯ ಅಂತ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ರಿ ಸರ್ ದೇವಸ್ಥಾನದಲ್ಲಿ? ನಾನು 1973-74 ಅಲ್ಲೇ ಇದ್ ಮಾಡ್ಕೊಂಡು ಬಂದೆ ನಾನು. ಈ ದೇವಸ್ಥಾನದ ಮೂಲ ಏನು ಸರ್ ಇದು? ಯಾವ ರೀತಿ? ನನಗೆ 73-74 ಗೊತ್ತು, ಅಷ್ಟು ಅದ್ರ ಇನ್ನೊಂದು ಗೊತ್ತಿಲ್ಲ. ನಮಗೆ ಏನಂತ ಅಂದ್ರೆ ನನಗೆ ಅವಾಗಿಂದ ಇಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬಂದ್ಮೇಲೆ ನನಗೆ ಏನ ಅನ್ನಿಸ್ತು ಅಂತ ಅಲ್ಲಿ ಹೋಗಿ ಬರಕ್ ಶುರು ಮಾಡಿದೆ. ಅಲ್ಲಿ ನೀರಿನ ಸೌಕರ್ಯ ಇರಲಿಲ್ಲ. ಅದು ಇವಾಗ ಆದಿ ಚುಂಚನಗಿರಿ ದೇವಸ್ಥಾನ ಹೆಂಗಿತ್ತು ನೋಡಿ, ಹಳೇದು ಬಾಲಗಂಗಾಧರ ಸ್ವಾಮಿ ಹೋದ್ ಮುಂಚೆ ಅದೇ ತರ ಅಷ್ಟೇ ಒಂದು ಮಂಟಪ ತರ ಐತಿ ಇಲ್ಲಿ. ಇದು ವಿಶೇಷ ಏನಂದ್ರೆ ಇದು ಚುಂಚನಗಿರಿ, ಅದು ಚುಳ್ಕನಗಿರಿ. ಇದು ಚುಂಚನ ಬೆಟ್ಟ, ಅದು ಚುಳ್ಕನ್ ಬೆಟ್ಟ. ಇದು ಚುಳ್ಕನ್ ಕಟ್ಟೆ, ಅದು ಇದು ಇಲ್ಲಿ ಚುಳ್ಕನ್ ಕೆರೆ. ಅಲ್ಲಿ ಮಾಯಸಂದ್ರ, ಇಲ್ಲಿ ಮಾರಸಂದ್ರ. ಕರ್ನಾಟಕದಲ್ಲಿ 108 ಕಾಲಭೈರೇಶ್ವರ ಇದ್ರೂನು ಇದೆರಡಿಗೂ ವಿಶೇಷತೆ ಇದೆ. ಬೇಜಾರಾಗಿ ಇದು ಪಾಯಿಂಟು. ಇಲ್ಲಿ ನನಗೆ ಒಬ್ಬರು ಅಂಬರೀಷ್ ಮೇಲೆ ನಿಂತಿರೋ MP ಅಂತ, MP ರಾಮಲಿಂಗಯ್ಯ ಅಂತ, ಅವರು ತಮ್ಮ ಅಣ್ಣ ಅವರು ಹೆಂಡತಿ ತಿರೋದ ಮೇಲೆ ಇಲ್ಲಿಗೆ ಬಂದ್ರು. ಅವರಾಗೆ ಬಂದ್ರು ಇಲ್ಲಿ. ಅವರೇ ಕಾವ್ಯ ತೊಟ್ಕೊಂಡು ಬಂದ್ರು ಇಲ್ಲಿಗೆ. ನನ್ನ ಕೈ ಜೋಡಿಸ್ರು. ಅದಕ್ಕೆ ಮುಂಚೆ ಅಲ್ಲಿ ಇಲ್ಲಿ ನೀರಿನ ಸೌಕರ್ಯ ಇರಲಿಲ್ಲ. ಮುಖ್ಯವಾಗಿ ಸುತ್ತಮುತ್ತ ಅರ್ಚಿತ ಒಂದು ಬಿಂದಿಗೆ ನೀರು ತಂದು ಅದ್ರೊಳಗೆ ಮುಗಿಸ್ತಾ ಇದ್ದ. ಮೆಟ್ಟು ಕಟ್ಟಡದಲ್ಲಿ ಇತ್ತಿದ್ದು. ಆಮೇಲೆ ಅವಾಗ ನಾನು ನೀರು ತರಬೇಕು ಅಂತ ನನ್ನ ಸಂಕಲ್ಪ ಆಯ್ತು ನನಗೆ. ಏನಾರ ಇಲ್ಲಿ ಅಡ್ಡೆಯಲ್ಲಿ ಒಂದು ಅನ್ನ ತಲೆ ಮಕ್ಳಿ ಮೇಲೆ ತರೋದು, ಅಡ್ಡೆಯಲ್ಲಿ ನೀರು ತರೋದು, ಅಷ್ಟಕ್ಕೆ ಮುಗಿಸ್ಕೊಂಡು ಹೋಯ್ತಾ ಇದ್ರು ಜನಗಳು, ಭಕ್ತಾದಿಗಳು. ಮುಡಿ ಕೊಡಕ್ಕೋಸ್ಕರ ಇನ್ನೊಂದು ಬಂದ್ರೆ ಕಾರ್ಯ ಮಾಡಿದ್ರೆ ಅಷ್ಟಕ್ಕೆ ಸೀಮಿತ ಆಗಿತ್ತು. ಅವಾಗ ನಾನು ಏನಾರ ಮಾಡೋ ನೀರು ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟೆ. ಅದು ನನ್ನ ಕೈಲಿ ಸಫಲ ಆಗ್ಲಿಲ್ಲ. ಅವಾಗ ನಮ್ಮ ಸ್ವಾಮಿ ನನ್ನ ಜೊತೆ ಅವರೇ ನನ್ನ ಮನೆಗೆ ಬಂದ್ರು. ಇಲ್ಲಿ ಬಂದು ಕೇಳಿದ್ರಂತೆ, ಯಾರನ್ನ ಕೇಳಿದ್ರೆ ಇವಾಗ ನೀವೇನ್ ಕೇಳ್ತಾ ಇದ್ರಿ ಹಂಗೆ ಕೇಳಿದ್ರಂತೆ. ಶಿವಲಿಂಗಪ್ಪ ಅಂತ ಇದ್ದಾರೆ, ಅಲ್ಲಿ ಹೋಗಿ ದೇವಸ್ಥಾನ ಊರಿಗೆ ಅಂತ ಅಂದ್ರಂತೆ. ಸೀದಾ ಮನೆಗೆ ಬಂದ್ರು. ಅವಾಗ ಬಂದು ನಾನು ನಿನ್ನ ಜೊತೆಲಿ ಇರ್ತೀನಪ್ಪ, ನಾನು ಹೊಸ ಸಹಕರಿಸ್ಬೇಕು ಅಂತ ಅಂದ್ರು. ನನಗೆ ಬಹಳ ಸಂತೋಷ ಆಯ್ತು. ಅವಾಗ ನಾನು ಅವರಿಗೆ ಬೆನ್ನುವಾಲು ನಿಂತ್ಕೋತೀನಿ, ಸ್ವಾಮಿ ನೀವು ನಿಮ್ಮ ಜೊತೆಲಿ ನಾನು ಇರ್ತೀನಿ, ನೀವು ಬನ್ನಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಣ ಅಂತ ಅವ್ರನ್ನ ಮಾತಾಡಿದೆ. ಆದ್ರಿಂದ ಅವರು ತಿರ್ಗಾ ಅವರ 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಳು ಇದ್ರು. ತಿರ್ಗಾ ಮತ್ತೆ ಅವರು ಹೋಗ್ಲಿಲ್ಲ ಅಲ್ಲಿಗೆ. ನಮ್ ಜೊತೆಲೆ ಉಳ್ಕೊಂಡ್ರು ಇಲ್ಲೇನೇನೆ ಬೆಟ್ಟದವೇನೇನೆ. ಅದಕ್ಕೆ ಮುಂಚೆ ಒಬ್ರು ಬಂದು ಗವಿಲಿ ಒಂದಷ್ಟು ದಿವಸ ಇದ್ರು. ಒಬ್ರು ಅವರು ಇಲ್ಲಿ ಕಾಲಬೇರೆ ಶಕ್ತಿ ಏನಾಗಿದೆ, ಸ್ವಚ್ಛತೆ ಇದ್ರೆ ಮಾತ್ರ ಇಸ್ಕೊತಾನೆ, ಇಲ್ದ ರಾಜ್ ಕಳಿಸ್ತಾನೆ ಅವನೇನೇನೆ. ಇದು ಅವ್ರು ಸ್ವಲ್ಪ ದಿವಸ ಬೇರೆ ಕಡೆ ಹೊಟ್ಟೋದ್ರು ಅವರು. ಇವರು ಸಂಸಾರದಿಂದ ಸನ್ಯಾಸೋತ ಆದ್ರೂ ಇವರು ಇಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ರು. ಅವ್ರಿಗೂ ಸಾಕಷ್ಟು ಕಷ್ಟ ಕೊಟ್ರು. ಆದ್ರೂ ನಾನು ಅವ್ರನ್ನ ಬಿಡ್ಲಿಲ್ಲ, ಬೆನ್ನಾಡ್ಕೊಂಡೆ ಮಾಡ್ದು. ಅವಾಗ ಒಂದು ಮಂಟಪ ತರ ಆಯ್ತು. ಚುಂಚನಗಿರಿಲಿ ಹೆಂಗಿತ್ತು 1968 ನಾನು ಚುಂಚನಗಿರಿಗೆ ಹೋಗಿದ್ದಾಗ ಎಷ್ಟಿತ್ತು ಅಷ್ಟೇ ಇದ್ದದ್ದು. ಇಲ್ಲೂ ನಾನು ಮೆಟ್ಟು ಕಾಡ್ಗಲ್ಲಿತ್ತು. ಮಧ್ಯದಲ್ಲಿ ಒಂದು ಪಾದ ಇತ್ತು ಅಷ್ಟೇನೆ. ಆಮೇಲೆ ನಾನು ಅವರೆಲ್ಲ ಇದು ಮಾಡಿ ಮತ್ತೆ ಫಸ್ಟ್ ಎಟ್ಕೋತ ಅವರು ಒಂದು ಗವಿಲ್ ಮನ್ಗಿದ್ರಂತೆ. ಅವ್ರಿಗೊಂದು ಸಂಕಲ್ಪ, ಇಲ್ಲಿ ಒಂದು ಇವ್ರನ್ನ ಹಿಡ್ದು ರಾಜಕೀಯದವ್ರನ್ನ ಇಲ್ಲಿ ಹಿಡ್ದು ಒಂದು 3 ಬೋರ್ ಆಗ್ತು, ಒಂದ್ ನೀರು ಒಂದು ತೊಟ್ಟು ಬರ್ದೋಯ್ತು. ಅಲ್ಲಿ 3 ತೊಟ್ಟು ಬರ್ದೋಯ್ತು. ಅವಾಗ ಅಲ್ಲಿ
ಇದು ದೇವಸ್ಥಾನ ಕುಂತಿದ್ರಂತೆ ಹಾ ಇದು ಅದು ಗವಿತಾವ. ಅವಾಗ ಅಲ್ಲಿಂದ ನನಗೆ ನೀರು ಅಲ್ಲಿಂದ ತಂದ್ರೆ ನೀನು ಸಂಕಲ್ಪ ಆಯ್ತದಂತೆ. ಅವ್ರಿಗೆ ಒಂದು 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 ದೇವ್ರೇನೋ ಒಂದು ವಾಗ್ದಾನ ಕೊಟ್ಟನಂತೆ ಹಾ ಕನಸಿನಲ್ಲಿ. ಹಾ ಹಾ ಅವಾಗ ನಾನು ಬೆಳಗ್ಗೆ ಹೋದೆ, ಅಪ್ಪ ನನಗೆ ರಾತ್ರಿ ಏನೋ ಒಂದು ಸಂಕಲ್ಪ ಆಯ್ತು, ನೀನು ಅಲ್ಲಿಂದ ನೀರು ತಂದ್ರೆ ನೀನು ಸಕ್ಸಸ್ ಆಯ್ತಿ ಅಂತ ಏನೋ ಒಂದು ಹೇಳಿದ್ರು ನನಗೆ. ಅವಾಗ ಏನೋ ನೀನು ಸಹಕರಿಸ್ಬೇಕು ಅಂತ ಅಂದ್ರು. ಅವಾಗ ನಾನು ಅವರು ಒಬ್ರು ನಮ್ಮ ಇಲ್ಲಿ ಬಯ್ಯಾರೆಡ್ಡಿ ಅಂತ ಇಲ್ಲೊಬ್ಬ ಎಸ್ಟೇಟ್ ಓನರು 4 ಡೇಸ್ಗೆ ದುಡ್ಡು ಕೊಟ್ಟಿದ್ರು.